ಎಲ್ಲರಿಗೂ ನನ್ನ ನಮಸ್ತೆ ಹೇಳ್ತಾ ಬಂದಿದ್ದಕ್ಕೆ ಥ್ಯಾಂಕ್ ಯು. ಮೇಯ್ನ್ ಒಂದು 2-3 ಪಾಯಿಂಟ್ ಹೇಳೋದಿತ್ತು ಆ್ಯಂಡ್ ನಿಮ್ಮ ಮೂಲಕ ನನಗೆ ಆ ಸಹಕಾರ ಬೇಕಿತ್ತು ಒಂದಿಷ್ಟು ಸ್ನೇಹಿತರಿಗೆ ಅಭಿಮಾನಿಗಳಿಗೆ ಒಂದು ಕೆಲವು ವಿಚಾರಗಳನ್ನ ತಲುಪಿಸೋದಕ್ಕೆ. ಭಾಳ ಒಂದು ಗಂಭೀರವಾದಂಥ ವಿಷಯ ಇಲ್ದಲೇ ಇರ್ಬೋದು ಈ ಮೊದಲನೇ ಟಾಪಿಕ್ಕು, ಆದರೆ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾರ್ಮಲ್ ಆಗಿ ಒಂದು ಬರ್ತ್ಡೇ ಅಂತ ಬಂದಾಗ ಏನಾಗುತ್ತೆ, ಮನೆ ಹತ್ರ ಎಲ್ಲರೂ ಸ್ನೇಹಿತರು ಸೇರ್ತಾರೆ, ತುಂಬ ಜನ, ಅದು ಹೋಗ್ತಾ ಹೋಗ್ತಾ ವರ್ಷಗಟ್ಟಲೆ ಜನ ಜಾಸ್ತಿ ಆಗ್ತಾನೆ ಇದ್ರೆ ಹೊರತು ಕಮ್ಮಿ ಅಲ್ಲ, ಅದು ಖುಷಿಯಾಗಿ ಒಂದು ಆಶೀರ್ವಾದ ಅಂತ ಅನ್ಕೋತೀನಿ. ಬಟ್ ಈ ವಿಚಾರ ಏನಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಲಾಸ್ಟ್ ಇಯರ್ ಇದೇ ಥರ ವಾಪಸ್ ಸೇರಿದಾಗ ಆಲ್ಮೋಸ್ಟ್ ಅರೌಂಡ್ ಗೊತ್ತಿಲ್ಲ ಅರೌಂಡ್ 26,000 ಆಡ್ ಪೀಪಲ್, 34,000 ಏನೋ ಆಗೋಗಿದ್ರು ಲಾಸ್ಟ್ ಟೈಮ್ ಬರ್ತಾ. ಅದು ಕ್ಯೂ ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿ ಆಗಿ ಇನ್ನೊಂದು ಬ್ಯಾರಿಕೇಡ್ ಹೊರದು ತೊಂದರೆಗಳಾಗಿ ತುಂಬ ಗೊಂದಲಗಳಾಯಿತು ಮನೆ ಹತ್ರ. ಆ್ಯಂಡ್ ನಮ್ಮ ಮನೆ JP ನಗರದಲ್ಲಿ ಭಾಳ ಒಂದು ನ್ಯಾರೋ ರೋಡಲ್ಲಿ ನಮ್ಮ ತಂದೆ ಕಟ್ಟಿದಂಥ ಒಂದು ಮನೆ, ಅದು ಬಹಳ ವಿಶಾಲವಾದಂಥ ರೋಡ್ ಅಲ್ಲ. ಅದು ಇಷ್ಟು ವರ್ಷ ಏನೋ ಒಂದು ನಡ್ಕೊಂಡು ಬಂದ್ಬಿಡ್ತು. ಬಟ್ ಈಗ ಪೊಲೀಸ್ ನನ್ನ ಸಿಬ್ಬಂದಿ, ನನ್ನ ಸ್ನೇಹಿತರು ಬಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದು, ನಮ್ಮ ಮನೆ ಅಕ್ಕಪಕ್ಕದಲ್ಲಿ ನನ್ನ ಸ್ನೇಹಿತರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡಿದ್ದು, ಏನಾರ ಮಾಡೋಕ್ಕಾದ್ರೆ ದಯವಿಟ್ಟು ಬೇರೆ ಕಡೆ ಮಾಡಿ, ಮನೆ ಹತ್ರ ಬೇಡಿ ಅಂತ. ಸೊ ಎಲ್ಲಿಗೆ ಅಂದರೆ, ಒಂದು ಕೆಲವು ವರ್ಷಗಳ ಹಿಂದೆ ನಾನು ಈ ಹೂವು ಕೇಕ್ಸ್ ಅನ್ನೋದೇನಿದೆ ಅದೆಲ್ಲ ಕಟ್ ಮಾಡೋದಕ್ಕೋಸ್ಕರ ನಾನು ಮಾಡಲ್ಲ ಅಂತಂದಾಗ ಮನೆ ಹತ್ರ ತುಂಬ ಗಲಾಟೆಗಳಾಗಿತ್ತು. ಆ ಗಲಾಟೆ ಮತ್ತೆ ಆಗೋದು ಬೇಡ. ನಾನು ಚಿತ್ರರಂಗಕ್ಕೆ ಸೇರ್ಪಡೆ ಆದಾಗ ಆಲ್ಮೋಸ್ಟ್ 96, ಬಟ್ ನನ್ನ ಸೆಲೆಬ್ರೇಷನ್ ಅಂತ ಏನಿತ್ತು ಒಂದು ಹೆಸರು ಮಾಡಿ ಬರಬೇಕಾದ್ರೆ 2003, 2004 ಹತ್ರ ಸ್ಲೋ ಆಗಿ ಬರ್ತ್ಡೇ ಸ್ಟಾರ್ಟ್ ಆಯಿತು. ಆವಾಗ ನನ್ನ ಅಕ್ಕಪಕ್ಕ ಮನೆ ಅಕ್ಕಪಕ್ಕದ ಇದ್ದಂಥ ನನ್ನ ಎಲ್ಲ ಸ್ನೇಹಿತರು, ನೇಬರ್ಸ್ ಎಲ್ಲರೂ ಬಹಳ ಕಿರಿಯರಾಗಿದ್ದರು. ಈಗ ಎಲ್ಲರಿಗೂ ತುಂಬ ವಯಸ್ಸಾಗಿದೆ ಅಲ್ಲಿ. ಸೊ ಎಲ್ಲರ ರಿಕ್ವೆಸ್ಟ್ ಏನಂದರೆ ಯಾರಿಗೂ ತೊಂದರೆ ಬೇಡಿ ಅಂತ. ಆ್ಯಂಡ್ ನನ್ನಿಂದ ಯಾರಿಗೂ ತೊಂದರೆ ಆಗೋದು ಮೊದಲನೇದಾಗಿ ಇಷ್ಟ ಇಲ್ಲ, ಬಟ್ ಸ್ನೇಹಿತರಿಗೆ ಸಿಗಬೇಕು ಅನ್ನೋದೊಂದು ಆಸೆ ಇದೆ. ಈ ಮೂಲಕ ಮಾಧ್ಯಮ ಸ್ನೇಹಿತರ ನಿಮ್ಮ ಮೂಲಕ ನಾನೆಲ್ಲ ಬೇರೆ ಬೇರೆ ಊರುಗಳಿಂದ ಬರುವಂಥ ನನ್ನ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಮನೆ ಹತ್ರ ಬೇಡಿ. ನಾವು ಏನು ಗ್ರೌಂಡ್ ಅದು, ಈ ಟೆಲಿಫೋನ್ ಎಕ್ಸ್ಚೇಂಜ್ ಎದುರುಗಡೆ MES ಗ್ರೌಂಡ್ ಅಂತ ಇದೆ ಜಯನಗರದಲ್ಲಿ. ಸೊ ನಮ್ಮ MLA ಸ್ನೇಹಿತರು ರಾಮಮೂರ್ತಿ ಅವರು, ಅವರ ಸಹಕಾರ, ಅವರ ಒಂದು ಸಪೋರ್ಟಿಂದ ಆ ಗ್ರೌಂಡಲ್ಲಿ ಬಹಳ ಚೆನ್ನಾಗಿ ಏರ್ಪಾಡು ಮಾಡಿಕೊಟ್ಟಿದ್ದಾರೆ. ಅಲ್ಲೂ ಒಂದು ಪ್ರಾಬ್ಲಮ್ಮು ಏನಂತಂದರೆ, ನಮಗೆ ವಾಪಸ್ ಬಂದಿದ್ದು ಇಷ್ಟು ಹೊತ್ತು ಮಾತ್ರ ಇರಬೇಕು, ಅಲ್ಲಿಂದ ಮೇಲೆ ನಮಗೆ ಔಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ. ಸೊ ಈಗ ನನಗೆ JP ನಗರದಿಂದ ಜಯನಗರಕ್ಕೆ ಬಂದು ನಾನು ಜಯನಗರ ಸ್ನೇಹಿತರು ನನ್ನನ್ನು ಬೈಕೊಳ್ಳೋದು ಬೇಡ, ನಿಮ್ಮದು ಏರಿಯಾ ಓಕೆ ಇತ್ತಲ್ಲ, ನಮ್ಮ ಏರಿಯಾಕ್ಕೆ ಹಾಳು ಮಾಡಿದ್ರಿ ಅಂತ. ಸೊ ಅಲ್ಲೂ ಒಂದು ಲಿಮಿಟೆಡ್ ಟೈಮಿಂಗ್ ಕೊಟ್ಟಿದ್ದಾರೆ ನನಗೆ. ಸೊ ಬಹುಶಃ ಅರೌಂಡ್ 10 o'clock, 10 to 11:30, 12ವರೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ ಅಲ್ಲಿ. ಸೊ ಈ ಮಧ್ಯೆ ಯಾವ್ಯಾವ ಊರಿಂದ ನನ್ನ ಎಲ್ಲ ಸ್ನೇಹಿತರು ಯಾರ್ಯಾರು ಬರ್ತಿರೋ ಖಂಡಿತವಾಗ್ಲೂ ನಾನು ಅಲ್ಲಿ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೂ ತುಂಬ ಆಸೆ ಇದೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ. ಹಾಗಂತ ಇದೇನೋ ಬರ್ತ್ಡೇ ಅಂದ ತಕ್ಷಣ ಭಾಳ ದೊಡ್ಡ ಸಂಭ್ರಮ, ಏನೋ ನಾವು ಉಪಕಾರ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇದು ನೀವುಗಳು ಬೇರೆ ಬೇರೆ ಊರಿಂದ ಬಂದು ನಮ್ಮನ್ನು ಭೇಟಿ ಮಾಡುವಂಥ, ನಮ್ಮ ಮೇಲೆ ತೋರಿಸುವಂಥ ಉಪಕಾರ ಇರ್ಬೋದು ಹಾಗೂ ಪ್ರೀತಿ ಇರ್ಬೋದು. ಇದಕ್ಕೆ ಇಷ್ಟಂತೂ ನಡೆದಿದೆ. ಒಂದಂತೂ ಸತ್ಯ, ಇದಾದ್ಮೇಲೂ ನನಗೆ ಗೊತ್ತಿರೋ ಹಾಗೆ ಮನೆ ಹತ್ರ ಇನ್ನೂ ಕೆಲವು ಸೇರ್ಕೊಳ್ಬೋದು, ಗಲಾಟೆಗಳು ನಡಿಬೋದು. ದಯವಿಟ್ಟು ಬೈಕೊಳ್ಳೋಕೆ ಹೋಗಬೇಡಿ, ಅಲ್ಲಿ ಪರ್ಮಿಷನ್ ಇಲ್ಲ, ನಾನು ಭೇಟಿ ಮಾಡೋಕ್ಕಾಗಲ್ಲ ಅಲ್ಲಿ. ಇಷ್ಟು ನಾನು ಕರೆಕ್ಟಾಗಿ ಹೇಳಬಲ್ಲೆ. MES ಅಲ್ಲಿ ಕೂಡ ಒಂದು ಪ್ರೋಟೋಕಾಲಲ್ಲಿ ಏರ್ಪಾಡು ಮಾಡಿಸಿದ್ದಾರೆ, ಬಹಳ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ರಾಮಮೂರ್ತಿಯವರ ಜಾಗನ. ಸೊ ಅಲ್ಲಿ ನಾನು ಎಲ್ಲರಿಗೂ ಸಿಗ್ತೀನಿ. ಆ್ಯಂಡ್ ತುಂಬ ವರ್ಷಗಳ ನಂತರ ಮತ್ತೆ ಈಗ ಲಾಸ್ಟ್ ಇಯರಲ್ಲೂ ತುಂಬ ಜನ ಸೇರಿದ್ರಿ. ಆ ಟೈಮಲ್ಲಿ ನಾನು ಹೇಳೋಕ್ಕಾಗಿಲ್ಲ, ಒಂದು ಟ್ವೀಟ್ ಮೂಲಕ ಹೇಳಿದ್ದೆ. ಬಟ್ ಈಗ ಹೇಳ್ತಾ ಇದ್ದೀನಿ, ಬ್ಯಾರಿಕೇಡ್ ತುಂಬ ಹಿಂದೆ ಇರೋರಿಗೆ ಇದು ಗೊತ್ತಿಲ್ಲ. ಮುಂದ್ಗಡೆ ನಾನು ಸ್ಟೇಜಿಗೆ ಬಂದು ಕೆಲವು 1 hour ಆಗಿರಲಿಲ್ಲ, ಆಲ್ರೆಡಿ ಬ್ಯಾರಿಕೇಡ್ ಹೊಡೆದು ಎಲ್ಲ ಬಂದು ಸ್ಟೇಜೆಲ್ಲ ಮುರಿದು ಹೋಗೋ ಸಾಧ್ಯತೆ ಬಂದಾಗ ನನ್ನ ಪೊಲೀಸ್ ಮಿತ್ರರು ನಮಗೆ ಒಳಗಡೆ ಕಳಿಸಿ ಇದಾಗದೇ ಇಲ್ಲ ಅಂತ ಬಂದಾಗ ಅದನ್ನು ಸ್ಟಾಪ್ ಮಾಡಬೇಕಾಯ್ತು. ತುಂಬ ಜನಕ್ಕೆ ಬೇಜಾರಾಗಿರುತ್ತೆ, ನನಗೂ ಬೇಜಾರಾಯ್ತು, ಅವತ್ತು ಯಾರಿಗೂ ಸಿಗೋಕ್ಕಾಗಿಲ್ಲ ಅಂತ. ಅಷ್ಟೊಂದು ಏರ್ಪಾಡು ಮಾಡಿ ಹಗಲು ರಾತ್ರಿ ನನ್ನ ಇಲ್ಲಿರೋ ಎಲ್ಲ ಗೆಳೆಯರು, ನನ್ನ ಫ್ಯಾನ್ ಕ್ಲಬ್ಸ್ ಅಂತ ಏನಿದ್ದಾರೆ ನನ್ನ ಸ್ನೇಹಿತರು, ಇವರೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದೇ ಎಲ್ಲರನ್ನೂ ಭೇಟಿ ಮಾಡೋಕ್ಕೆ ಆಗಲಿಲ್ಲ ಅವತ್ತು. ಸೊ ಪ್ರತಿಯೊಬ್ಬರಿಗೂ ಈ ವರ್ಷದಲ್ಲಿ ನಾನು ಅದಕ್ಕೆ ಒಂದು ಅಪಾಲಜಿ ಕೇಳ್ತಾ, ಪ್ರೀತಿಯಿಂದ ಬನ್ನಿ, ಪ್ರೀತಿಯಿಂದ ಹೋಗೋಣ, ಪ್ರೀತಿಯಿಂದ ಸೇರೋಣ. So I wanted to say this
MES ಗ್ರೌಂಡಲ್ಲಿ ಸಿಗ್ತೀನಿ. ನಾವು ಅಲ್ಲಿ 10 to 12 ಮಧ್ಯದಲ್ಲಿದೆ. ಸೊ ಅಗೇನ್ ರಾಮಮೂರ್ತಿ ಅವರ ಈ ಮೂಲಕ ನಾನು ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸೊ ಇದು ನಾನು ಹೇಳಬೇಕಿತ್ತು ಇಷ್ಟಕ್ಕೆ. ಆ್ಯಂಡ್ ಈ ಮಧ್ಯದಲ್ಲಿ ಸುಮಾರು ಟೈಮಿಂದ ನಾನು ಯಾರಿಗೂ ಏನೂ ಸಿಗೋಕ್ಕಾಗಿಲ್ಲ. ಸೊ ಐ ಥಾಟ್ ಲೆಟ್ ಮೀ ಹ್ಯಾವ್ ಅನ್ ಇಂಟ್ರಾಕ್ಷನ್. ಬರ್ತ್ಡೇಕ್ಕಿಂತ ಮುಂಚೆ ಅಥವಾ ಒಂದು ರಿಲೀಸ್ಗಿಂತ ಮುಂಚೆ ನಿಮ್ಮೊಟ್ಟಿಗೆ ಸೇರೋದು ಮಾತಾಡೋದು ಇದ್ದಿದ್ದೆ. ಸೊ ಐ ಥಾಟ್ ಲೆಟ್ ಮೀ ಜಸ್ಟ್ ಮೀಟ್ ಯು ಆಲ್ ಆ್ಯಂಡ್ ಪ್ರಾಬಬ್ಲಿ ಹ್ಯಾವ್ ಅ ಸ್ಮಾಲ್ ಕಾನ್ವರ್ಸೇಷನ್. ಸೊ ದಿಸ್ ಇಸ್ ಫ್ರಮ್ ಮೈ ಎಂಡ್. ಸೊ ನಿಮ್ಮ ಕಡೆಯಿಂದ ಏನಾರು ಮಾತಾಡೋದಿದ್ರೆ ಸರಳವಾಗಿ ಮಾತಾಡ್ಬೋದು. ಎಲ್ಲರೂ ತಿಂಡಿ ಎಲ್ಲ ತಿಂದ್ರಿ ಅನ್ಕೋತೀನಿ. ಸರ್, ಬರ್ತ್ಡೇಗೆ ಏನೇನು ಅನೌನ್ಸ್ಮೆಂಟಾ? ಅದೇ ಸರ್, ಈಗ 28ರಿಂದ 29 ಕಾಲಿಡ್ತಾ ಇದ್ದೀನಿ ಮತ್ತೆ. ಸೊ ಅನೌನ್ಸ್ಮೆಂಟ್ ಆಗಬೇಕಾಗಿತ್ತು. ಇನ್ನೇನು 30 ವರ್ಷಕ್ಕೆ 1 ವರ್ಷ ಹಿಂದೆ ಇದ್ದೀನಿ. ಸತತವಾಗಿ ಹಾಗೆ ನಡ್ಕೊಂಡು ಬರ್ತದೆ, ಹಾಗೆ ಇರುತ್ತೆ. ಅನೌನ್ಸ್ಮೆಂಟ್ಸ್ ಅಂತ ಸಿನಿಮಾ ಅನೌನ್ಸ್ಮೆಂಟ್ಸ್ಗಳು ನಡೆಯುತ್ತೆ ಸರ್, ಇದ್ದಿದ್ದೇ ಇರುತ್ತೆ. ನಮ್ಮ ಆಸೆಗಳು ಬೇರೆ ಇರ್ತವೆ. ಇದೇ ಥರ ಆಗಬೇಕು, ರಿಲೀಸ್ ಇದೇ ಥರ ಆಗಬೇಕು, ವರ್ಷಕ್ಕೆ 2 ಮಾಡಬೇಕು, 3 ಮಾಡಬೇಕು ಅಂತ ಆ ಒಂದು ಹೋರಾಟದಲ್ಲೇ ಹೊರಡ್ತೀವಿ. ಕಾರಣಾಂತರಗಳಿಂದ ಸಿನಿಮಾನ ನಾನು ಒಬ್ಬನೇ ಅಲ್ಲ, ನಿರ್ಮಾಪಕರಂತ ಒಬ್ಬ ಇರ್ತಾರೆ, ನಿರ್ದೇಶಕರಂತ ಒಬ್ಬ ಇರ್ತಾರೆ, ಸಹ ಕಲಾವಿದರಿರ್ತಾರೆ, ಲೊಕೇಶನ್ಸ್ ಇರ್ತವೆ. ಇದರಿಂದ ಸ್ವಲ್ಪ ಡಿಲೇಗಳಾಗಿ ಬರ್ತವೆ ಹೊರತು ನಮ್ಮ ಸಿನಿಮಾ ನಾವು ಬಿಡಬಾರ್ದು ಅನ್ನೋ ಅಹಮಿಂದ ಅಲ್ಲ. ಸೊ ಇದು ಒಂದು ಇನ್ಸಿಡೆಂಟ್ ನಡೆದ ಮೇಲೆ ಯಾವುದೇ ಅನೌನ್ಸ್ಮೆಂಟ್ ಮಾಡೋಕ್ಕೆ ಅಥವಾ ಮುಂಚಿತವಾಗಿ ಹೇಳೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಇತ್ತೀಚೆಗೆ ಆನ್ಲೈನಲ್ಲಿ ನೋಡ್ತಾ ಇದ್ರೆ ನನ್ನನ್ನು ಸಿನಿಮಾಕ್ಕಿಂತ ಕ್ರಿಕೆಟರ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಸೊ ಅಲ್ಲದೂ ಹೇಳೋಕ್ಕೆ ಭಯ ಆಗ್ತಾ ಇದೆ ನನಗೆ. ಸೊ ಅನೌನ್ಸ್ಮೆಂಟ್ಸ್ ಇದೆ ಸರ್. ಈ ಒಂದು ಎಕ್ಸ್ಪೀರಿಯನ್ಸಿಂದ ಅಂದರೆ ಸತತವಾಗಿ ಇಷ್ಟು ವರ್ಷದಲ್ಲಿ ಒಂದೇ ಸಿನಿಮಾ ಮಾಡ್ಕೊಂಬಂದವ್ ನಾನು at a time. But I think I will break that rule. That one thing I will tell you, that I will break that rule, that I will not be doing one cinema at a time. I might be doing 2 or 3 at a time depending on their schedules. ಅವಾಗ ಏನಾಗುತ್ತೆ, ಅಟ್ಲೀಸ್ಟ್ ಮಾರ್ಕೆಟಲ್ಲಿ ನಾವು ಸಿನಿಮಾಗಳು ಬರ್ತಾ ಇರ್ಬೋದು ಅನ್ನೋ ಒಂದು ಖುಷಿನೂ ಇರುತ್ತೆ. ಈ ಥರ ಮನೇಲಿ ಕೂತ್ಕೊಂಡು ಸುಮ್ಮನೆ ಕಾಲ ಕಳೆಯೋದು ಒಂದು ತಪ್ಪುತ್ತೆ. ಬಹುಶಃ ಇಲ್ಲ ಸರ್, 2 ವರ್ಷ ಮೇಲಾಯ್ತು. ಸರ್, ಅವ್ರಿಗೆ ಮಾತ್ರ ಅಲ್ಲ, ನನಗೂ ಇದೆ ಆಸೆ ಬೇಗ ಬರಬೇಕು ಅಂತ. ಈಗ ಆಲ್ರೆಡಿ ಓಡಾಡ್ತಾ ಇದ್ರೆ ಕೆಲವರು ಅಣ್ಣ ಹೇಗಿದ್ದೀರಾ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಮುಂಚೆ ಬಂದು ಫೋಟೋ ಆಟೋಗ್ರಾಫ್ ಅನ್ನೋರು ಈಗ ಹೇಗೆ ಚೆನ್ನಾಗಿದ್ದೀರಾ ಅಂತ ಇದ್ದಾರೆ ಅವರು. ಸೊ ಅದೆಲ್ಲ ಮರ್ತು ಹೋಗೋಕ್ಕಿಂತ ಮುಂಚೆ ರಿಲೀಸ್ ಮಾಡಬೇಕು ಸಿನಿಮಾ. ಸೊ ಇಟ್ ಈಸ್ ದೇರ್ ಸರ್, ಇಟ್ ಈಸ್ ದೇರ್ ಹಿಯರ್. ಯಾರು ಎಷ್ಟೇ ದೊಡ್ಡ ಕಲಾವಿದ ಆಗಿರಲಿ, ಯಾರು ಎಷ್ಟೇ ಹೆಸರು ಮಾಡಿರಲಿ, ಐ ಥಿಂಕ್ ಸತತವಾಗಿ ಒಂದು ನಾವು ಮಾರ್ಕೆಟಲ್ಲಿ ಬಾಗಿಲು ತಟ್ತಾ ಇರೋದು ನಮ್ಮ ಕರ್ತವ್ಯ. ಅದನ್ನು ಮಾಡ್ತೀವಿ. ಬಟ್ ಅಫ್ಕೋರ್ಸ್ ಡಿಲೇ ಆಗಿದೆ. ಸೊ ಇಟ್ ಇಸ್ ಬಿಕಾಸ್ ಆಫ್ ದ್ಯಾಟ್. ಬಟ್ ಇಟ್ ವಿಲ್ ಬಿ ದೇರ್. ಇಟ್ ಈಸ್ ಆಲ್ಮೋಸ್ಟ್ ಫಿನಿಶ್ಡ್. ಇಟ್ ವಿಲ್ ಬಿ ಡನ್ ಸೂನ್.